Yummy, 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 yummy. So yummy. Yummy, yummy, yummy. ಸಕ್ಕದಾಗಿದೆ. ನನಗೆ ಏನು ಹೇಳಬೇಕು ಅನ್ನೋದೇ ಮರ್ತೋಯ್ತು. ಸುಡ್ತೈತೆ. ಇವಾಗ ನಂಬಿಕೆ ಬಂತಾ ನನಗೂ ಬರುತ್ತೆ ಮಾಡೋಕ್ಕೆ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟುಂಡೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಆಲ್ಮೋಸ್ಟ್ ಹುಡುಗಿರಿಗೆಲ್ಲ 30+ ಆದಮೇಲೆ ಕ್ಯಾಲ್ಶಿಯಮ್ ಕಮ್ಮಿ ಆಗಿದೆ, ಡ್ರೈ ಫ್ರೂಟ್ಸ್ ತಿನ್ನಬೇಕು, ಹಾಲು ಕುಡಿಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗೆ ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಹೇಳಿದ್ರೆ ನಾವು ಯಾರೂ ತಿನ್ನೋದಿಲ್ಲ. ಈ ಥರ ಒಂದು ಟೇಸ್ಟಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತೀವಿ. ನಾನು ಕೂಡ ಇದನ್ನು ಟ್ರೈ ಮಾಡಿದ ಮೇಲೇ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಬನ್ನಿ ಈಸಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡುಗೆ ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ಬಿಡೋಣ. ಡ್ರೈ ಫ್ರೂಟ್ಸ್ ಲಡ್ಡುಗೆ ನೀವು ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ರೂ ನಡೆಯುತ್ತೆ. ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೂ ಚೆನ್ನಾಗೇ ಆಗುತ್ತೆ. ಇದೇ ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂತ ಏನಿಲ್ಲ. ಅದಕ್ಕೆ ನೀವು ಯಾವ್ಯಾವ್ದು ಇದೆಯೋ ಅದನ್ನು ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಪಿಸ್ತಾ ಮಾತ್ರ 50 ಗ್ರಾಮ್ಸ್ ಇದೆ, ಗಸಗಸೆ ಒಂದು ಅಂದಾಜು ಮೇಲೆ ತೊಗೊಂಡಿದ್ದೀನಿ, ಅಂಜೂರನೂ ಒಂದು 100 ಗ್ರಾಮ್ಸ್ ಇದೆ, ಮತ್ತು ವಾಲ್ನಟ್ 100 ಗ್ರಾಮ್ಸ್, ಬಾದಾಮಿ 100 ಗ್ರಾಮ್ಸ್, ಹಂಟು ಒಂದು 50 ಗ್ರಾಮ್ಸ್ ತೊಗೊಂಡಿದ್ದೀನಿ, ಗೋಡಂಬಿ 100 ಗ್ರಾಮ್ ತೊಗೊಂಡಿದ್ದೀನಿ, ಡೇಟ್ಸ್ನ 150 ಗ್ರಾಮ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಇತ್ತು ಮನೆಯಲ್ಲಿ, ಸೊ ಫುಲ್ ಯೂಸ್ ಮಾಡಿಬಿಡೋಣ ಅಂತ ಹಾಕ್ಕೊಂಡಿದ್ದೀನಿ. ಗ್ರೇಪ್ಸ್ನ 100 ಗ್ರಾಮ್ಸ್ ತೊಗೊಂಡಿದ್ದೀನಿ, ಮತ್ತು ತುಪ್ಪ. ಇಷ್ಟು ತುಪ್ಪ ಏನು ನಾನು ಯೂಸ್ ಮಾಡೋದಿಲ್ಲ. ಇದರಲ್ಲಿ ಒಂದು ಎಷ್ಟು ಬೇಕೋ ಅಷ್ಟು, ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ. ಒಂದು 5-6 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, 2 50 ಗ್ರಾಮ್ಸ್ ಇದೆ. ಇದು ಒಂದು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ಹಾಕ್ದಲ್ಲೇ ಕೂಡ ಮಾಡ್ಬೋದು. ತುಪ್ಪದಲ್ಲಿ ಫ್ರೈ ಮಾಡಿರ್ತೀರಲ್ಲ, ಡೇಟ್ಸ್ ಮತ್ತು ಗ್ರೇಪ್ಸ್ ಎಲ್ಲ ಇರುತ್ತಲ್ಲ, ಸಾಫ್ಟಾಗಿ ಉಂಡೆ ಬರುತ್ತೆ, ಬಟ್ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟಕ್ಕೆ ಇದು ಒಂದು ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ. ಇದೇನು ಜಾಸ್ತಿ ಅಲ್ಲ, ಸೊ ಇಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬನ್ನಿ ಇವಾಗ ಫಸ್ಟು ಎಲ್ಲದನ್ನು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಈ ಥರ ತಿಕ್ಕಾಗಿರೋದು ಒಂದು ಪಾನ್ ತೊಗೊಳ್ಳಿ. ಸ್ವಲ್ಪ ತಳ ದಪ್ಪ ಇರಲಿ, ಇಲ್ಲ ಬೇಗ ಅದೆಲ್ಲ ರೋಸ್ಟ್ ಆಗಿಬಿಡುತ್ತೆ. ಫಸ್ಟ್ ನಾನಿಲ್ಲಿ ಗಸಗಸೆ ಫ್ರೈ ಮಾಡ್ಕೊತಿದ್ದೀನಿ. ಯಾಕಂದರೆ ತುಪ್ಪ ಹಾಕಿದ್ಮೇಲೆ ಗಸಗಸೆ ಸ್ವಲ್ಪ ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಫಸ್ಟೇ ತುಪ್ಪ ಹಾಕೋಕ್ಕೆ ಮುಂಚೆನೇ ಮೊದಲೇ ಗಸಗಸೆನ ಫ್ರೈ ಮಾಡ್ಕೊಂಬಿಡಿ. ಈ ಗಸಗಸೆನ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗಸಗಸೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ, ರೋಸ್ಟ್ ಆಗಿದೆ. ಇವಾಗ ನೋಡಿ, ಇಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ನೋಡಿ, ಇವಾಗ ಇದೆಲ್ಲ ರೋಸ್ಟ್ ಆಗಿದೆ. ಇದನ್ನು ಒಂದು ಪಾನ್ಗೆ ಎತ್ತಿಟ್ಕೊಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅಂಟು ಹಾಕೋತಾ ಇದ್ದೀನಿ. ಅಂಟು ಫ್ರೈ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಈ ಅಂಟೆಲ್ಲ ಒಂಥರ ದಪ್ಪಗೆ ಊದ್ಕೊಳ್ಳುತ್ತೆ. ಆವಾಗ ತೆಗೆದುಬಿಡಬೇಕು. ಅದೆಲ್ಲ ಊದ್ಕೊಳ್ಳುತ್ತೆ, ವೈಟಿಗೆ ಆಗುತ್ತೆ. ಅದಕ್ಕಾದರೆ ಸಾಕು. ಆವಾಗ ತೆಗೆದು ಅದನ್ನೆಲ್ಲ ಪುಡಿ ಮಾಡ್ಕೊಂಡ್ಬಿಡೋಣ. ಇದನ್ನು ಬಿಸಿನಲ್ಲೇ ಪುಡಿ ಮಾಡ್ಕೋಬೇಕು, ಅಂಟು ಮಾತ್ರ. ನೋಡಿ, ನೀವು ನೋಡ್ತಾ ಇರ್ಬೋದು ಮೊದಲೇ ಹೇಗಿದೆ ಅಂಟು, ಇವಾಗ ಹೇಗಾಗಿದೆ ಅಂತ. ಸೇಮ್ ಅದು ಒಂಥರ ಪುರಿ ಥರ ಊದ್ಕೊಳ್ಳುತ್ತೆ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ. ಬಾದಾಮಿ ಹಾಕಿದ್ದೀನಿ. ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ. ಬಾದಾಮಿ ಗೋಡಂಬಿ ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೊಬಿಡೋಣ.
ನಾನು ಎಲ್ಲ ಡ್ರೈ ಫ್ರೂಟ್ಸ್ಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಫ್ರೈ ಮಾಡ್ತೀನಿ. ತುಪ್ಪ ಹಾಕಿದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಎಲ್ಲದನ್ನು. ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ಒಂದು ಕಡೆ ಎತ್ತಿಟ್ಕೊಂಬಿಡಿ. ಸಾರಿ, ಗೋಡಂಬಿ ದ್ರಾಕ್ಷಿ ಅಲ್ಲ, ಅದು ಗೋಡಂಬಿ ಬಾದಾಮಿ. ಇವಾಗ ನಾನಿಲ್ಲಿ ವಾಲ್ನಟ್ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವಾಗ ವಾಲ್ನಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ವಾಲ್ನಟ್ ಒಳ್ಳೇದಲ್ವಾ, ಹಾಗೆ ವಾಲ್ನಟ್ ತಿನ್ನಬೇಕು ಅಂತಂದರೆ ನಮ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಈ ಥರ ಮಾಡ್ಕೊಂಡು ತಿಂದರೆ ಆರಾಮಾಗಿ ತಿಂತೀವಿ. ಈಸಿಯಾಗಿ ಹೆಲ್ತಿಯಾಗಿರೋದು, ಹೊಟ್ಟೆಗೆ ಹೋದಂಗೂ ಆಗುತ್ತೆ. ವಾಲ್ನಟ್ ಎಲ್ಲ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು, ಎತ್ತಿಟ್ಕೊಳ್ಳೋಣ. ಪಿಸ್ತಾ ಹಾಕ್ಕೊತಿದ್ದೀನಿ. ಪಿಸ್ತಾ ಕೂಡ ಫ್ರೈ ಆಗಿದೆ. ಇವಾಗ ಎತ್ತಿಟ್ಕೊಳ್ಳೋಣ. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕ್ಕೋತಿದ್ದೀನಿ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತು ಇದನ್ನು ಕೂಡ ಚೆಂದ ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಸ್ವಲ್ಪ ಪಟಪಟ ಅಂತ ಸಿಡಿತಾ ಇದೆ. ಇವಾಗ ಆಫ್ ಮಾಡ್ಕೊಬಿಡೋಣ. ಇದನ್ನು ಕೂಡ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಗ್ರೇಪ್ಸ್, ಒಣದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿನೂ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೋದಕ್ಕಿಂತ ನಾನು ಈ ಥರ ಯಾವಾಗಲೂ ಕಟ್ ಮಾಡ್ಕೋತೀನಿ. ನಾನು ದ್ರಾಕ್ಷಿ ಏನು ಮಿಕ್ಸಿಗೆ ಹಾಕೋದಿಲ್ಲ, ಯಾಕಂದರೆ ಸಣ್ಣ ಕಟ್ ಮಾಡಿರೋದ್ರಿಂದ ಅದು ಹುರಿದಾದ್ಮೇಲೆ ಸಾಫ್ಟಾಗಿರುತ್ತೆ. ಚೆನ್ನಾಗಿ ಕೈಯಲ್ಲೆಲ್ಲ ಕಲಿಸ್ಬಿಟ್ಟು ನಾದ್ಕೊಂಡು ಕಟ್ಟಿದ್ರೆ ಸಾಕಾಗುತ್ತೆ. ನೋಡಿ, ಅಷ್ಟು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕ್ತಾಯಿದ್ದೀನಿ, 1 ಅಚ್ಚು ಬೆಲ್ಲಕ್ಕೆ. ಅದನ್ನು ಇವಾಗ ಜಸ್ಟ್ ಪಾಕ ಏನು ಬರಬೇಕು ಅಂತೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ನೋಡಿ, ಗ್ರೇಪ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಅಂಜೂರ ಹಾಕೋತಾ ಇದ್ದೀನಿ. ಅಂಜೂರನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿದೆ. ಅದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದೆಲ್ಲ ಹುರಿದಾಗೋ ಅಷ್ಟರಲ್ಲಿ ಈ ಬೆಲ್ಲನ ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕಿಬಿಟ್ಟು ಕರಗಿಸ್ಕೊತಾ ಇದ್ದೀನಿ. ಪಾಕ ಬರಬೇಕಂತೇನಿಲ್ಲ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಅಂಜೂರನೇ ಇವಾಗೆಲ್ಲ ಫ್ರೈ ಆಗಿದೆ. ಇಷ್ಟ ಆದರೆ ಸಾಕು. ಎತ್ತಿಟ್ಕೋತೀನಿ. ಇವಾಗ ಎಲ್ಲ ಒಂದು ದೊಡ್ಡ ಪಾನ್ಗೆ ಹಾಕ್ಕೊಂಬಿಡಿ. ಇದು ಫುಲ್ ಡೇಟ್ಸ್ ಹಾಕ್ಕೋತಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಬಿಡ್ತೀವಿ. ಇದೇ ಬಿಸಿಗೆ ಡೇಟ್ಸ್ ಎಲ್ಲ ಸಾಫ್ಟ್ ಆಗುತ್ತೆ. ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಟೆಲ್ಲ ಚೆನ್ನಾಗಿ ಬಿಸಿನಲ್ಲೇ ನುಣ್ಣಗೆ ಮಾಡ್ಕೊಬಿಟ್ಟಿದ್ದೀರಿ. ಅದು ತಣ್ಣಗಾದರೆ ಸ್ವಲ್ಪ ಒಂದೊಂದ್ಸಲ ನುಣ್ಣಗಾಗಲ್ಲ. ಅದಕ್ಕೆ ಅದೊಂದನ್ನು ಮಾತ್ರ ಬಿಸಿ ಇದ್ದಾಗಲೇ ನುಣ್ಣಗೆ ಮಾಡ್ಕೊತೀರಿ. ಇವಾಗ ಹುರಿದಿಟ್ಟಿರೋ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡ್ಕೊಳ್ಳೋಣ. ದಪ್ಪು ಪುಡಿ ಆದರೆ ಸಾಕು. ಅದೇನು ತುಂಬ ನುಣ್ಣಗಾಗಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಜಸ್ಟ್ ಒಂದು ರೌಂಡ್ ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ತುಂಬ ನುಣ್ಣಗೇನು ಬೇಕಾಗಿಲ್ಲ. ಈಗ ಪುಡಿ ಮಾಡ್ಕೊಂಡಿರೋ ಹಣ್ಣು ಹಾಕೊಳ್ಳೋಣ. ಇಷ್ಟಕ್ಕೆ ಒಂದು 50 ಗ್ರಾಮ್ ಅಷ್ಟು ಹಣ್ಣು ತಗೊಂಡಿದ್ದೀನಿ ನಾನು.
ಇವಾಗ ಕಾಯಿ ಕಡಿ ಫುಲ್ ಕರ್ಬೇಕಾ ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ನೋಡಿ ಡೇಟ್ಸ್ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ, ಅದು ಉಂಡೆ ಕಟ್ಟಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೋಡಿ ಈ ಥರ ಡೇಟ್ಸ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಬೌಲ್ಗೆ ಹಾಕ್ಕೊಬಿಡೋಣ. ಇವಾಗ ಅವಾಗಲೇ ತೋರಿಸಿದ್ನಲ್ಲ, ಒಂದು ಹಚ್ಚಷ್ಟು ಬೆಲ್ಲ, ಅದನ್ನು ಫುಲ್ ಒಂದು ಚಿಕ್ಕ ಲೋಟ ನೀರು ಹಾಕ್ಬಿಟ್ಟು ಕರಗಿಸಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಒಂದೊಂದ್ಸಲ ಕಲ್ಲು ಕಸ ಏನೇನೋ ಇರುತ್ತೆ, ಸೋಸ್ಕೊಂಡ್ಬಿಡೋಣ. ನೋಡಿ ಅಷ್ಟಕ್ಕೆ ನಾನು ಒಂದೇ ಒಂದು ಅಚ್ಚು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕದೇ ಕೂಡ ಮಾಡ್ಬೋದು, ಸ್ವಲ್ಪ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಇದಕ್ಕೆ ಈ ಬೆಲ್ಲದ ಪಾಕ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತೀನಿ. ಏಲಕ್ಕಿ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಏಲಕ್ಕಿ ಏನಾದರೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 5 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಪೌಡರ್ ಎಲ್ಲ ಮಾಡ್ಕೊಂಡಾಗಿದೆ. ಇದನ್ನ ಆರಾಮಾಗಿ ಕುತ್ಕೊಂಡು ಉಂಡೆ ಕಟ್ಟೋಣ ಬನ್ನಿ. ಇದು ಡೇಟ್ಸು ಮತ್ತು ಅಂಜೂರ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ಬಿಡಿ, ಆವಾಗ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಟೋಕ್ಕೋದ್ರೆ ಮತ್ತೆ ಅದೆಲ್ಲ ಒಂಥರ ಗಟ್ಟಿಗಾಗ್ಬಿಡುತ್ತೆ, ಅಷ್ಟು ಈಸಿಯಾಗಿ ಕಟ್ಟೋಕ್ಕಾಗಲ್ಲ. ಸುಡ್ತೈತೆ, ಫುಲ್ ಹೊಂದಿಸ್ಬೇಕು ಕೆಳಗಿಂದ. ಸೊ ಫಸ್ಟ್ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡಿ ತಳದಿಂದ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಒಂದೊಂದೇ ಉಂಡೆ ಕಟ್ಬಿಡೋಣ. ಚಿಕ್ಕಗೆ ಕಟ್ಟು ಅಮ್ಮ, ವೇಸ್ಟ್ ಆಗಿಬಿಡುತ್ತೆ, ಅರ್ಧಂಬರ್ಧ ತಿನ್ನಂಗೆ ಬಾಬೇಡ. ಒಬ್ಬಳೇ ಅದೆಲ್ಲ ಉಂಡೆ ಕಟ್ಟೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮನೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇಬ್ಬರು ಜೊತೆನಲ್ಲೇ ಉಂಡೆ ಕಟ್ಟಿದ್ವಿ. ಇವಾಗ ಗೊತ್ತಾಯ್ತಾ ನಾನೇ ಮಾಡಿದ್ದೆ ಅವತ್ತು ಅಂತ. ಅದಕ್ಕೆ ಕೊಟ್ಟು ಕಳಿಸಿರಿ ಅಂತ ಮಾಡಿದ್ದಿ. ಇವಾಗ ನಂಬಿಕೆ ಬಂತಾ ನನಗೂ ಬರುತ್ತೆ ಮಾಡೋಕ್ಕೆ ಅಂತ. ಗೊತ್ತಿರುತ್ತಲ್ಲ ಈ ಪೃಥ್ವಿ ಹಂಗೆ ತಂದಿತ್ತೇನೋ ಕೊಟ್ಟು ಕಳಿಸಿದ್ಯಾ ಅಂತ. ತಂದಿರೋದ್ರಲ್ಲಿ ಕೊಬ್ಬರಿ ಹಾಕಿರ್ತಾರೆ ಕರೆಕ್ಟ್. ಇದಕ್ಕೆ ಕೊಬ್ಬರಿ ಮತ್ತು ಕಪ್ಪೆಳ್ಳು ಕೂಡ ಹಾಕೋಬೋದು. ಕಪ್ಪುದು ಅಂದರೆ ಕಪ್ಪೆಳ್ಳು ತಂದುಬಿಟ್ಟು ಸ್ವಲ್ಪ ಬೆಳ್ಳಗೆ ಮಾಡ್ತಾರಲ್ಲ, ಆ ಥರ ಎಳ್ಳು ಮತ್ತು ಕೊಬ್ಬರಿ ಹಾಕೊಂಡ್ರೆ ತಿನ್ನೋ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕೊಬ್ಬರಿ ಹಾಕಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ. ತಪ್ಪಾತ ಒಂದೊಂದು ಇದ್ರೆ ನಡೆಯುತ್ತೆ ಬಿಡು. ಮೂತಿಯಾಗಿ ಮಾಡಬೇಡ, ಹಿಂಗೆ ಮಾಡ್ತಾ ಇರ್ತೀಯ. ಅದ್ಯಾಕೆ ರೂಢಿ ಮಾಡ್ಕೊಂಡಿದ್ದೀಯ ಅಂತ ಕೆಲಸ ಮಾಡುವಾಗ ಯಾವಾಗಲೂ ಹಂಗೆ ಮಾಡ್ತಿರ್ತೀಯ ಅಲ್ವಾ ನೀನು? ಏನಪ್ಪ ನಿಜವಾಗ್ಲೂ ಹೆಂಗೆಂಗೋ ಮಾಡ್ತಿರ್ತೀಯ. ಫುಲ್ ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತೀಯ ಕೆಲಸ ಮಾಡೋ ಕಡೆ ಅನ್ಸುತ್ತೆ. ನಾನೊಂದ್ಸಲಿ ಫಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಬಿಟ್ಟು ಊರಿಗೆ ಅಪ್ಪಾಜಿ ಅಮ್ಮಂಗೆ ಕೊಟ್ಟು ಕಳಿಸಿದ್ದೆ. ಆವಾಗ ನಮ್ಮಮ್ಮ ಚೆನ್ನಾಗಿದೆ, ಯಾವ ಅಂಗಡಿನಲ್ಲಿ ತಂದಿದ್ದೆ ಅಂತ ಕೇಳ್ತಾಯಿದ್ರು. ನಾನೇ ಮಾಡಿದ್ದು ಕಣಮ್ಮ ಅಂದರು. ನಮ್ಮಮ್ಮ ನಂಬಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇವತ್ತು ನಮ್ಮಮ್ಮ ಇದ್ದಾಗಲೇ ಮಾಡಿ ಕೇಳ್ತಾಯಿದ್ದೆ, ನೋಡು ನನಗೂ ಮಾಡೋಕ್ಕೆ ಬರುತ್ತೆ ಗೊತ್ತಾಯ್ತಾ ಅಂತ. ನಾನೊಂದ್ಸಲ ಹಂಗೆ ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಸುಡ್ತೈತೆ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ಒಂದು ರೌಂಡ್ ಬಾಣಲಿಲಿ ಹಾಕಿ ಬಿಸಿ ಮಾಡಿದೆ. ಆ ಉಂಡೆ ಬರಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ ಅವಾಗ. ಇಬ್ಬರು ಮಾತಾಡಿಕೊಂಡು ಉಂಡೆ ಕಟ್ಟಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಹಾಗೆ ಕೆಲಸ ಮುಗ್ದಿದ್ದು ಗೊತ್ತಾಗಲಿಲ್ಲ. ಎಚ್ಚರೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರಾತ್ರಿಗೆ ಹೆಚ್ಚಿಟ್ಕೊಬಿಟ್ರೆ ಮಾಡಿಬಿಡ್ಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟುಂಡೆ ರೆಡಿಯಾಗಿದೆ. ಬನ್ನಿ ಟ್ರೈ ಮಾಡೋಣ ಹೇಗಾಗಿದೆ ಅಂತ. ನನಗಂತೂ ಇದು ತುಂಬಾ ಇಷ್ಟ, ಹಾಗೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಅದ್ಭುತವಾಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನೀವು ಒಂದ್ಸಲ ಅಂಟುಂಡೆನ ಟ್ರೈ ಮಾಡಿ ನೋಡಿ.
ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಬೇಕಂದರೆ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಮ್ಮ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಾನು ಕೊಬ್ಬರಿನ ಸ್ಕಿಪ್ ಮಾಡಿದ್ದೀನಿ. ಅದೇ ಥರ ಸ್ವಲ್ಪ ತುರಿದ್ಬಿಟ್ಟು ಸ್ವಲ್ಪ ಬಾಣಲಿನಲ್ಲಿ ಫ್ರೈ ಮಾಡಿಬಿಟ್ಟು ಕೊಬ್ಬರಿ ಹಾಕ್ಕೊಳ್ಳಿ. ಸೇಮ್ ಇದೇ ಥರ ಮಾಡೋದು, ಬಟ್ ತುಪ್ಪ ಹಾಕ್ಕೊಂಡು ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿ, ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿನ ಟ್ರೈ ಮಾಡೋ ಅಷ್ಟರಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಗೆಲ್ರಿಗೂ ಸಿಗ್ತೀನಿ. ಟೇಕ್ ಕೇರ್, ಬಾಯ್.